ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಮ್ಮೂರಿನ ಬಿಸಿಲ್ಮಾರಿ ಗುಡಿ ಮುಂದೆ ಗುಡ್ಸಿ ಸಾರಿಸಿ ರಂಗೋಲೆ ಹಾಕಿ ದೀಪ ಬೆಳಗ್ತಿದ್ದೆ. ಅಮ್ಮನವ್ರ ದೇವಸ್ಥಾನದಲ್ಲೂ ಅದೇ ಮಾಡು. ತಮಟೆ ಬಾರಿಸೋದು ಒಂದು ಕೆಲಸನಾ? ನಿಮ್ಮೂರ್ನವ್ರಿಗೆ ಬೇರೆ ಕೆಲಸನೇ ಅಲ್ವಾ? ದಿನ ನಿಮ್ಮಪ್ಪ ತಮಟೆ ಬಾರಿಸೋದನ್ನ ಕೇಳ್ಕೊಂಡು ನಿಂತಿರೋದಕ್ಕೆ? ದಿನ ಬಾರಿಸಲ್ಲ, ಯಾರಾದ್ರೂ ಸತ್ರೆ ಮಾತ್ರ ಬಾರಿಸ್ತಾನೆ. ಸತ್ತೋರ್ ಮನೆ ಮುಂದೆ ತಮಟೆ ಬಾರಿಸೋರ್ ಮಗಳೇನೆ ನೀನು? ಎಲ್ಲ ಮಣ್ಣು ಪಾಲಾಗೋಯ್ತು ಲಲಿತಾ. ಇಷ್ಟು ವರ್ಷಗಳಿಂದ ಕಾಪಾಡ್ಕೊಂಬಂದಿದ್ದ ಮಡಿ ಆಚಾರ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗಾಯ್ತು. ಅದು ಯಾವ ಜಾತಿನೋ ಏನು ಕತೆನೋ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಅವಳಪ್ಪ ಸತ್ತವ್ರ ಮನೆ ಮುಂದೆ ತಮಟೆ ಬಾರಿಸ್ತಾನಂತೆ, ಇವಳು ಅವನ ಮಗಳಂತೆ. ಮಾವ ಉತ್ಸವಕ್ಕೆ ಮುಂಚೆ ಮನೆಗೆ ಬರ್ತಾರೆ ಅಂತ ಮನೆಯವರೆಲ್ಲ ಎಷ್ಟು ಸಂತೋಷವಾಗಿದ್ವಿ. ಅದಕ್ಕೆ ಮುಂಚೆನೇ ಬಂದಿದ್ದಾರೆ. ಅದಕ್ಕೆ ಒಂದು ರೀತಿ ಖುಷಿ ಆದರೆ ಇನ್ನೊಂದು ಕಡೆ ಇದೇನೋ ಹೊಸ ಕತೆ ಶುರು ಆಗ್ತಾ ಇದೆಯಲ್ಲಮ್ಮ. ಇನ್ನೂ ನಮ್ಮ ಕರ್ಮ ಬೆನ್ ಬಿಡದೆ ನಮ್ಮನ್ನು ಕಾಡ್ತಿದ್ದೆ ಅನ್ಸುತ್ತೆ. ಸುಂದ್ರಿ ನಮ್ಮನ್ನೆಲ್ಲ ಬಿಟ್ಟೋದ್ಲು, ಇನ್ನು ಅವಳು ಹೋದ ದುಃಖನೇ ಆರಿಲ್ಲ. ಅಷ್ಟರಲ್ಲಿ ಇದ್ಯಾವುದೋ ಕೇಡು ಒಕ್ಕರಿಸ್ಕೊಂಡಿದೆ. ಇವರಿಗೆ ಹೇಳಂಗಿಲ್ಲ, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಮುಂಚೆ ಪೂಜೆ ಪುನಸ್ಕಾರ ಮಡಿ ಅಂತ ಏನೆಲ್ಲ ಆಚರಿಸ್ತಿದ್ರು. ಇವರು ದೇಶಾಂತರ ಹೋಗಿ ಬಂದಿದ್ದು, ಎಲ್ಲದಕ್ಕೂ ತರ್ಪಣೆ ಬಿಟ್ಟು ಬಂದಿದ್ದಾರೆ. ಅವ್ರು ಪಾಲಿಸ್ದೇ ಇದ್ರೆ ಹೋಗಲಿ, ಬೇರೆಯವ್ರ ಆಚರಣೆಗಾದರೂ ಸಹಕರಿಸ್ಬೇಕಲ್ವಾ? ರಾಜಲಕ್ಷ್ಮಿ ಬಂದ್ರಾ? ಆ ತಾಯಿ, ಆ ಅಮ್ಮನ ವರ್ಚಸ್ಸು, ಕಳೆ ಆಕರ್ಷಣಾ ಶಕ್ತಿ ನನ್ನ ಕಣ್ಮನೆಗಳನ್ನೇ ತಣಿಸ್ಬಿಡ್ತು. ಎಷ್ಟೋ ವರ್ಷಗಳಾದ ಮೇಲೆ ನೋಡಿದಂಥ ಆ ಅಮ್ಮನವ್ರನ್ನ ನಾನು ಕಣ್ಣು ತುಂಬಿಸ್ಕೊಂಡೆ. ಮಗು, ಈ ದೇವಿ ಪ್ರಸಾದನ ಎಲ್ರಿಗೂ ಕೊಡಮ್ಮ. ಅಮ್ಮ, ಮಹಾತಾಯಿ, ನನ್ನಮ್ಮ, ನನ್ನ ತಮ್ಮಯ್ಯ ಅಂತೀನಿ ತಾಯಿ. ನಾನು ನಿನ್ನ ಮರಿಬೇಕು. ಒಂದು ದಿವಸ ಮಾತ್ರ ನಿನ್ನ ಸ್ಮರಣೆ ಮಾಡಬಾರ್ದು, ನಿನ್ನ ಹೆಸರು ಹೇಳಬಾರ್ದು, ನಿನ್ನ ಮುಖದರ್ಶನ ಮಾಡಬಾರ್ದು. ನಿನ್ನಿಂದ ನನಗೆ ನೀನೇ ಮುಕ್ತಿ ಕೊಡಬೇಕು ತಾಯಿ. ನನ್ನ ಕೈ ಕಾಲು ಸರಿ ಹೋಗ್ಬೇಕು ಅಂದ್ರೆ ನಿನ್ನ ನಾನು ಮರೀಲೇಬೇಕು ತಾಯಿ. ಒಂದೇ ಒಂದು ದಿವಸ, ಒಂದೇ ಒಂದು ದಿವಸ ತಾಯಿ. ಅಮ್ಮ,
ಅಮ್ಮ ಲಲಿತಾ, ಎಲ್ರಿಗೂ ತಟ್ಟೆ ಹಾಕಮ್ಮ, ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋಣ. ಬಾ ಮಗು, ನೀನು ಕೂತ್ಕೊ. ಶೇಖರಿ, ಎಲ್ಲಿ ನಿಮ್ಮಮ್ಮ? ಈಗ ಇಲ್ಲೇ ಇದ್ರು, ಎಲ್ಲಿ ಹೋದ್ರು ರೀ? ಎಷ್ಟು ವರ್ಷಗಳಾಗೋಯ್ತು ಹೀಗೆ ಜೊತೆಲಿ ಕೂತ್ಕೊಂಡು ಊಟ ಮಾಡಿ. ಕರಿಯಪ್ಪ ಅಮ್ಮನ, ಜೊತೆಲಿ ಊಟ ಮಾಡೋಣ. ಅಮ್ಮ, ಇಲ್ಲೇನು ಮಾಡ್ತಿದ್ಯಾ? ಅಲ್ಲೆಲ್ಲ ಊಟಕ್ಕೆ ಕಾಯ್ತಿದ್ದೀವಿ ನಿನಗೇನೆ. ಬಾ. ನಾನು ಬರಲ್ಲ, ನೀವೆಲ್ಲರೂ ಊಟ ಮಾಡಿ. ಯಾಕಮ್ಮ, ಏನಾಯ್ತು? ಊಟ ಯಾಕೆ ಬೇಡವಾಗಿದೆ ನಿಂಗೆ? ಅವ್ರು ಕರ್ಕೊಂಬಂದಿರೋ ಹುಡುಗಿ ಯಾವ ಜಾತಿನೋ ಏನ್ ಕತೆನೋ, ಸತ್ತೋರ್ ಮುಂದೆ ತಮಟೆ ಬಾರ್ಸೋನ್ ಮಗಳಂತೆ ಅವಳು. ಅಂತವಳ ಜೊತೆ ನಾನ್ ಕೂತ್ ಊಟ ಮಾಡ್ಲೇನೋ? ನನಗವಳು ನಮ್ಮ ಮನೇಲಿ ಇರೋದೇ ಇಷ್ಟ ಇಲ್ಲ. ಹಾಗಂತ ಕತ್ತಿಡ್ದು ಹೊರಗೆ ದಪ್ಪಕ್ಕಾಗತ್ತೇನಮ್ಮ? ಅಪ್ಪ ಕರ್ಕೊಂಬಂದಿರೋದು ಅವಳನ್ನ. ಅಪ್ಪನಿಗೆ ಈ ಮಾತೆಲ್ಲ ಹೇಳೋಕ್ಕಾಗತ್ತಾ? ಹಾಗಂತ ನಾವು ನಮ್ಮ ಸಂಸ್ಕಾರ ಪದ್ಧತಿಯನ್ನ ಕೆಡ್ಸ್ಕೊಳ್ಳೋದಾ? ರಾಜಲಕ್ಷ್ಮಿ, ಇದೇನು ಚಿಕ್ಕ ಮಕ್ಕಳ ಥರ ಹಠ ಮಾಡಿಕೊಂಡು? ಎಲ್ಲರೂ ಕೂತಿದ್ದಾರೆ, ಊಟಕ್ಕೆ ಬಾ. ಬರಲ್ಲ, ಆ ಕುಲ್ಗೇಡಿ ಜೊತೆ ನಾನು ಊಟ ಮಾಡಲ್ಲ. ಕುಲ್ಗೇಡಿ ಅಂತ ಯಾಕೆ ತಿಳ್ಕೊತೀಯ? ಅವಳು ನಿನ್ನ ಮೊಮ್ಮಗಳು ಸುಂದರಿ ಅಂತ ಅನ್ಕೋ. ಸುಂದರಿ ಇದ್ದಿದ್ರೆ ಹೀಗೆ ನಡ್ಕೋತಾ ಇದೆಯಾ? ಸುಂದ್ರಿ ನಮ್ಮ ಮನೆ ಮಗಳು, ಅವಳಿಗ್ಯಾಕೆ ಹಾಗನ್ಲಿ? ಇವಳನ್ಯಾಕೆ ಅವಳಿಗೆ ಹೋಲಿಸ್ತೀರಿ? ಕೆಲವು ವಿಷಯಗಳನ್ನ ನಾನು ಹೇಳೋಕ್ಕಾಗಲ್ಲ, ಆದರೂ ಸೂಕ್ಷ್ಮವಾಗಿ ತಿಳಿಸ್ತೀನಿ. ಎಲ್ಲರೂ ಇವಳನ್ನ ಸುಂದರಿ ಅಂತಲೇ ಅನ್ಕೊಡಿ. ಅವಳನ್ನು ಹೇಗೆ ಪ್ರೀತಿಯಿಂದ ನೋಡ್ಕೋತಾ ಇದ್ರೋ ಇವಳನ್ನು ಹಾಗೆ ನೋಡ್ಕೊಳ್ಳಿ. ಚೆನ್ನಾಗಿದೆ ನೀವ್ ಹೇಳ್ತಿರೋದು. ಭಾವನೆಗಳು ಬಲವಂತಕ್ಕೆ ಬರೋದಿಲ್ಲ. ಅಮ್ಮನವ್ರ ಉಪಾಸಕರಾಗಿ ನೀವೇ ಹೀಗೆ ಹೇಳ್ತಿದ್ದೀರಲ್ಲ. ಆಚಾರ ವಿಚಾರ ಮಡಿ ಮೈಲಿಗೆ ಅನ್ನೋದೆಲ್ಲ ಸುಳ್ಳೇ? ಇಲ್ಲ, ಅದು ಯಾವುದೂ ಸುಳ್ಳಲ್ಲ. ಆಚಾರ ವಿಚಾರ ಮಡಿ ಮೈಲ್ಗೆ ಅನ್ನೋ ನೆಪದಲ್ಲಿ ಈಗ ನೀನು ಅನ್ಕೊಂಡಿದ್ಯಲ್ಲ, ಅದು ಸುಳ್ಳು. ನಮ್ಮ ಮೊಮ್ಮಗಳು ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು. ಅವಳು ಹೋದ ನೋವೇ ಇನ್ನೂ ಆರಿಲ್ಲ. ಆಗ್ಲೇ ಅವಳ ಜಾಗದಲ್ಲಿ ದಯವಿಟ್ಟು ಇವಳನ್ನ ತಂದು ಕೂರಿಸ್ಬೇಡಿ. ಸುಂದರಿ ಅಮ್ಮನವರ ವಿರೋಧಿ ಆಗಿದ್ಲು. ಅವಳು ಅಮ್ಮನವರ ಭಕ್ತೆ ಆಗಲಿ ಅಂತ ನೀವೆಲ್ಲ ಬಯಸಿದ್ರಿ, ಆದರೆ ಅವಳು ಆಗಲಿಲ್ಲ. ಇವಳು ಅಮ್ಮನವರ ಭಕ್ತೆ, ಆದರೆ ಸುಂದರಿ ರೂಪ ಅಲ್ಲ. ಅದಕ್ಕೆ ಸುಂದರಿ ತರ ಇವಳನ್ನ ನೋಡಿ ಅಂತ ನಮಗೆ ಬಲವಂತ ಮಾಡಬೇಡಿ. ಸರಿ, ನನ್ನ ಮಾತಿಗೆ ಬೆಲೆ ಇದ್ದರೆ, ನನ್ನ ಮೇಲೆ ಗೌರವ ಇದ್ದರೆ ಬಾ, ಜೊತೆಲಿ ಕೂತ್ಕೊಂಡು ಊಟ ಮಾಡೋಣ. ಅದು ಯಾವುದೂ ಇಲ್ಲ ಅಂದರೆ ಬರಬೇಕಾಗಿಲ್ಲ. ಶೇಖರಿ, ಬಾನೆ. ಶೇಖರಿ, ಪ್ರಶಂಸನೆ ಮಾಡು. ಅಮೃತಮಸ್ತು ಅಮೃತೋಪಿ ಸ್ತರ್ಣಮಸಿ ಸ್ವಾಹ. ಅಮೃತೋಪಿ ತರಣಮಸೆ ಸ್ವಾಹ. ಅಮೃತೋಪಿ ತರಣಮಸೆ ಸ್ವಾಹ.
ಪ್ರಾಣಮಸಿ ಸ್ವಾಹ ಅಂತ ನಾನು ಆಪೋಷಣ ತಗೊಂಡ್ರೆ ನನ್ನ ಊಟ ಮುಗ್ದ ಹಾಗೆ. ಪುನಃ ರಾತ್ರಿವರೆಗೂ ಊಟ ಇಲ್ಲ. ಶೇಖರಿ, ನಿಮ್ಮಮ್ಮನ ಕೇಳು, ಊಟದ ಮುಕ್ತಾಯದ ಆಪೋಷಣ ತಗೊಳ್ಳ ಅಂತ. ಏನು ಹಾಗೆ ಮುಖ ನೋಡ್ತಾ ಇದೀಯಾ? ಕೇಳು ನಿಮ್ಮಮ್ಮನ್ನ, ಊಟಕ್ಕೆ ಬರ್ತಾಳೋ ಇಲ್ವೋ ಅಂತ. ಅಮ್ಮ, ಅಮ್ಮ, ಲಲಿತಾ, ಅಮ್ಮಂಗೊಂದು ಚಾಪೆ ಹಾಕು. ಏನು ಬೇಕಾಗಿಲ್ಲ. ಎಲೆ ಹಾಕಮ್ಮ. ಇದೇನು ಇವಳಿಗೇನು ಬಡಿಸೇ ಇಲ್ಲ? ಇದೇನಿದು, ಮೊದಲು ಮುದ್ದೆ ಅಲ್ವಾ ಬಡಿಸೋದು? ನಮ್ಮ ಮನೆಯಲ್ಲಿ ಮುದ್ದೆಗಿದ್ದೆ ಎಲ್ಲ ಅಭ್ಯಾಸ ಇಲ್ಲ. ಅದು ತುಂಬ ಸುಲಭ, ನಾ ಮಾಡ್ಲಾ? ಎಲ್ಲರೂ ಮುದ್ದೆ ಊಟ ಮಾಡ್ತೀರಾ? ಏನು ಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ, ಇನ್ ಸ್ವಲ್ಪ ಹಾಕೊಳ್ಳ? ಏಯ್, ಬುದ್ಧಿಲ್ವ ನಿನಗೆ? ದರಿದ್ರದವಳೆ. ನೀವೆಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಅವಳಿಗೆ ಹೇಳ್ತೀನಿ, ಅವಳಿಗೆ ಇದೆಲ್ಲ ಅಭ್ಯಾಸ ಇಲ್ಲ. ನೋಡು ಮಗು, ನಿನಗೇನು ಬೇಕೋ ಕೇಳು, ಅದನ್ನು ಅವ್ರು ಬಡಿಸ್ತಾರೆ. ಹೀಗೆಲ್ಲ ಎಂಜಲ್ ಕೈಯಲ್ಲಿ ಬಡಿಸ್ಕೋಬಾರ್ದು. ನನಗೆ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ. ಈ ದರಿದ್ರ ಎಲ್ಲಿಂದ ಬಂದು ಒಕ್ಕರ್ಸ್ಕೊಂತ ನಮ್ಮ ಮನೆಗೆ. ಇದಿಲ್ಲಿರೋವರೆಗೂ ನಾನು ಈ ಮನೆ ಒಳಗಡೆ ಕಾಲೇ ಇಡಲ್ಲ. ಎಂಜಲು ಅಂತಿಲ್ಲ, ಮುಸ್ರೆ ಅಂತಿಲ್ಲ. ದರಿದ್ರ. ಒಂದಿಡೀ ದಿನ ಅಮ್ಮನವ್ರನ್ನ ಬಿಟ್ಬಿಡು ಅಂತ ಹೇಳಿದ್ದೆ. ಸಾಧ್ಯವಾಗ್ತಿಲ್ಲ ಕಡ್ಕಿ, ಒಂದು ನಿಮಿಷನೂ ಸಾಧ್ಯವಾಗ್ತಿಲ್ಲ. ನೀನು ಸಹಾಯ ಮಾಡು. ನೀನು ಅವಳನ್ನ ಮರೆಯೋದಕ್ಕೆ ಯಾಕೆ ಆಗ್ತಿಲ್ಲ ಅಂದ್ರೆ, ನೀನು ಅವಳನ್ನ ಸರ್ವಶ್ರೇಷ್ಠ ಶಕ್ತಿ ಅಂತ ನಂಬಿದ್ಯಾ. ಶಕ್ತಿಗೆ ಮಿತಿ ಇಲ್ಲ, ಅದು ಒಂದಕ್ಕಿಂತ ಒಂದು ಹೆಚ್ಚು, ಅದಕ್ಕೆ ಕೊನೆನೇ ಇಲ್ಲ. ಈಗ ನಿನಗೆ ನಾನು ನನ್ನ ಶಕ್ತಿಯನ್ನ ತೋರಿಸ್ತೇನೆ. ನಿನ್ನ ಅಮ್ಮನವ್ರನ್ನ ನಿನ್ನ ಮನಸ್ಸಿಂದ ತೆಗೆದಾಕ್ತೇನೆ. ನಿನ್ನ ಕೈ ಕಾಲುಗಳನ್ನ ಸ್ವಾಧೀನಕ್ಕೆ ಬರೋ ಹಾಗೆ ಮಾಡ್ತೇನೆ. ಮೊದಲು ಹಾಗೆ ಮಾಡು ಕಡ್ಕಿ. ಸ್ವಾಧೀನ ಕಳ್ಕೊಂಡು ನಾನಿರ್ಲಾರೆ. ಹಾಗಾದ್ರೆ ನಾನು ಹೇಳ್ದಂತೆ ಮಾಡ್ಬೇಕು ನೀನು. ಏನು? ಇಲ್ಲಿಂದ ನೇರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗು. ಹೋಗಿ ಇದನ್ನೆಲ್ಲ ಮಾಡಲೇಬೇಕಾ? ಬೇರೆ ಏನು ಭಯ ಇಲ್ವಾ? ನೀನು ನಿಮ್ಮ ಅಮ್ಮನವ್ರನ್ನ ಮರೆಯೋವರೆಗೂ ಬೇರೆ ಸಿದ್ಧಿ ಇಲ್ಲ. ಯೋಚನೆ ಮಾಡು. ಶ್ರೀಚಕ್ರದ ರಕ್ಷಣೆ ಕೂತಿರೋರನ್ನೇ ನೀನು ಪೂಜೆ ಮಾಡಿದ್ರೆ
ನೀನು ಶ್ರೀಚಕ್ರ ಪಡೆಯೋದಕ್ಕೆ ಅವರು ಹೇಗೆ ಅವಕಾಶ ಮಾಡಿಕೊಡ್ತಾರೆ? ಯುದ್ಧವನ್ನ ಗೆಲ್ಬೇಕಂದ್ರೆ ಮೊದಲು ಶತ್ರುತ್ವವನ್ನ ಸೃಷ್ಟಿ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಅಭಿಮಾನ ಕಾಡುತ್ತೆ. ಯುದ್ಧನ ಸೋಲ್ತೀವಿ. ಪಾಂಡವರು ಮಹಾಭಾರತದಲ್ಲಿ ಸಂಬಂಧಗಳು ಮತ್ತು ಹಿರಿಯರ ಪಾಶವನ್ನು ಮರೆತು ಅವರನ್ನ ಕೊಂದಿದ್ದಕ್ಕೆ ಯುದ್ಧನ ಗೆದ್ದಿದ್ದು. ಸದಾ ಕಾಲಕ್ಕೂ ಇದು ಮನುಕುಲಕ್ಕೆ ಪಾಠ. ಹೇಳು, ಏನ್ ಮಾಡ್ತೀಯ? ಅಂತ ಮಹಾತಾಯಿ ಮುಂದೆ ಇದೆಲ್ಲ ಮಾಡಬೇಕಾ? ಶಕ್ತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಮಾಡಲೇಬೇಕು. ನೀನು ನನ್ನ ಶಕ್ತಿಯನ್ನ ದಕ್ಸ್ಕೊಡೋದಕ್ಕೆ ಏನೇನೆಲ್ಲ ಮಾಡಿದೆ? ನನ್ನ ರಕ್ತ ಸಂಬಂಧಿಯನ್ನೇ ತಂದು ಮಲಗಿಸ್ದೆ. ಒಂದು ಶಕ್ತಿಗಿಂತ ಇನ್ನೊಂದು ಶಕ್ತಿ ದೊಡ್ಡದು. ನಿಮ್ಮ ಅಮ್ಮನವ್ರಿಗಿಂತ ಮತ್ತೊಬ್ಬ ತಾಯಿ ದೊಡ್ಡವರು ಇದ್ದೇ ಇರ್ತಾರೆ. ನಮ್ಮ ದಾರಿಯನ್ನ ಕಂಡ್ಕೊಳ್ಳೋದಕ್ಕೆ ನಾವು ಏನೇ ಮಾಡಿದ್ರು ಅದೇ ಸರಿ. ನಿರ್ಧಾರ ನಿನ್ಗೆ ಬಿಟ್ಟಿದ್ದು. ಇದನ್ನೆಲ್ಲ ಮಾಡಿದ್ರೆ ನಿನ್ನ ದೇಹದ ಶಕ್ತಿಯನ್ನ ಮರಳಿ ಪಡ್ಕೊಳ್ತೀಯ. ನೀನು ನನಗೆ ಸ್ವಾಧೀನ ಕೊಡೋದಿಲ್ಲ. ನಾನು ನಿನ್ನಿಂದ ದೂರ ಹೋಗ್ಬೇಕಾಗಿದೆ. ನಾನು ಇಲ್ಲೇ ಇದ್ರೆ ಜೀವನ ಪೂರ್ತಿ ಹೀಗೆ ಸತ್ವಹೀನ ಕಳಿಬೇಕಾಗುತ್ತೆ. ಬೇಡ ಬಿಡು, ಬೇಡ. ಇವತ್ತಿನಿಂದ ನಿನ್ನ ಋಣ ಮುಗಿದಾಯ್ತು. ನಿನ್ನ ಸಂಬಂಧ ಸತ್ತೋಯ್ತು.
न तातो न माता न बन्धुर्न दाता न पुत्रो न पुत्री न भृत्यो न भर्ता ಶಂಸಮ್ಮ न जाया न ಶಂಸತಾಯಿ न वृत्तिर्म ನನಗೆ ಸ್ವಾಧೀನ ತಪ್ಪಾಯ್ತು भवाब्धावपारे महादुःखबीरुः प्रपात प्रकामी प्रलोभी प्रमत्तः कुसंसारपाश प्रबद्धः सदाहं गतिस्त्वं त्वमेका भवानी